ಏಮ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬಾ ಸಿಂಪಲ್ಲಾಗಿ ಸುಲಭವಾಗಿ ಹಲಸಿನಕಾಯಿಯನ್ನು ಬಳಸಿ ಕಬಾಬನ್ನು ಮಾಡ್ತಾಯಿದ್ದೀನಿ. ಮೊಟ್ಟೆನೇ ಹಾಕ್ದಲೇ ಹಾಗೆಯೇ ಕಬಾಬ್ ಪೌಡರ್ ಅಂಗಡಿಯಲ್ಲಿ ಸಿಗುವಂಥ ಕಬಾಬ್ ಪೌಡರ್ನ ಯೂಸ್ ಮಾಡ್ದಲೇ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ಇವಾಗ ನಾನು ಮೊದಲಿಗೆ ಇಲ್ಲಿ ಹಲಸಿನಕಾಯಿನ ಸ್ವಲ್ಪ ದೊಡ್ಡ ದೊಡ್ಡ ಪೀಸಸ್ ಆಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಇದನ್ನು ನೀರಲ್ಲಿ ಚೆನ್ನಾಗಿ ಒಂದೆರಡು ಸಲ ತೊಳೆದು ನಾನಿಲ್ಲಿ ತಗೊಂಡಿದ್ದೀನಿ. ಹಲಸಿನಕಾಯಿನ ಕಟ್ ಮಾಡಬೇಕಾದ್ರೂ ಅಷ್ಟೇ ಕಟ್ ಮಾಡಿದ ಕೂಡಲೇ ನಾವು ನೀರೊಳಗೆ ಹಾಕಿ ಇಡಬೇಕು, ಆಗ ಕಪ್ಪು ಬರೋದಿಲ್ಲ. ಮತ್ತು ಕಟ್ ಮಾಡಬೇಕಾದ್ರೂ ಅಷ್ಟೇ ತುಂಬ ಸಮಯ ತಗೋಬಾರ್ದು, ಕಡಿಮೆ ಸಮಯದಲ್ಲಿ ಕಟ್ ಮಾಡಿದ ಕಪ್ಪು ಬರೋದಿಲ್ಲ. ಇವಾಗ ನಾನು ಒಂದು ಪಾತ್ರೆಗೆ ಸೇರಿಸಿ ಬೇಯಿಸ್ಕೊತಾ ಇದ್ದೀನಿ. ಕುಕ್ಕರಲ್ಲೂ ಕೂಡ ನೀವು ಬೇಯಿಸ್ಕೋಬೋದು. ಒಂದೆರಡು ವಿಷಲ್ ಕೂಗಿಸಿದ್ರೆ ಸಾಕು, ತುಂಬ ಚೆನ್ನಾಗಿ ಬೇಯುತ್ತೆ. ನಾನು ಹಾಗೆಯೇ ಓಪನ್ ಆಗಿ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸಿ ಬೇಯಿಸ್ಕೊತಾ ಇದ್ದೀನಿ. ಹಾಗೆಯೇ ಡೈರೆಕ್ಟಾಗಿ ಕಲಸಿ ನಾವು ಎಣ್ಣೆಯೊಳಗೆ ಬಿಟ್ಟರೆ ಬೇಯೋದಿಲ್ಲ. ಇದು ತುಂಬ ಚೆನ್ನಾಗಿ ಬೇಯಬೇಕು, ಇಲ್ಲಾಂದರೆ ನಮಗೆ ಅಜೀರ್ಣ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕು. ನಾನು ಇವಾಗ ಬೆಂದಾದ ನಂತರ ನೀರೆಲ್ಲ ತೆಗೆದು ಸೋಸಿ ಇಡ್ತಾ ಇದ್ದೀನಿ. ಇದಾದಮೇಲೆ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. 2 ಸ್ಪೂನಿನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿದ್ದೀನಿ ಮತ್ತು 2 ಸ್ಪೂನಿನಷ್ಟು ಮೈದಾವನ್ನು ತೊಗೊಂಡಿದ್ದೀನಿ ಮತ್ತು ನಾನಿಲ್ಲಿ 4 ಸ್ಪೂನಿನಷ್ಟು ಕಾರ್ನ್ಫ್ಲೋರನ್ನು ತೊಗೊಂಡಿದ್ದೀನಿ. ಇದಾದ ನಂತರ ಕಡಲೆ ಹಿಟ್ಟನ್ನು ಒಂದೇ 1 ಸ್ಪೂನ್ ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ಹಾಕೋದ್ರಿಂದ ಎಣ್ಣೆ ಒಳಗೆ ಹಾಕಿದಾಗ ಬಿಟ್ಕೊಳ್ಳಲ್ಲ. ನಂತರ ಖಾರಕ್ಕೆ ಖಾರದ ಪುಡಿಯನ್ನು ತೊಗೊಂಡಿದ್ದೀನಿ 1.5 ಸ್ಪೂನಿನಷ್ಟು. ನಂತರ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ, ನಂತರ 1 ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನಿನಷ್ಟು ಗರಂ ಮಸಾಲವನ್ನು ಸೇರಿಸಿದ್ದೀನಿ ಮತ್ತು ಇನ್ನು 1 ಸ್ಪೂನಿನಷ್ಟು ಚಿಕನ್ ಮಸಾಲವನ್ನು ತಗೊಂಡಿದ್ದೀನಿ. 1 ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಗೊಂಡಿದ್ದೀನಿ. ನಾನು ಇದೇ ಸ್ಪೂನನ್ನು ಬಳಸಿ ಎಲ್ಲ ಅಕ್ಕಿ ಹಿಟ್ಟು ಕಾರ್ನ್ಫ್ಲೋರನ್ನು ಕೂಡ ಸೇರಿಸಿರೋದು ನಾನು. ನಂತರ ಇಲ್ಲಿ ನೀರನ್ನು ಬಳಸ್ತಾ ಇದ್ದೀನಿ, ಮೊಟ್ಟೆಯನ್ನು ಸೇರಿಸ್ತಾ ಇಲ್ಲ. ನಾವು ಹಲಸಿನಕಾಯಿನ ಬೇಯಿಸ್ಕೊಂಡಿರ್ತೀವಲ್ಲ, ಅದೇ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ತಾ ಬನ್ನಿ. ಇವಾಗ ನಮ್ಮ ಹತ್ರ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇಲ್ಲ ಅಂತ ಅನ್ನೋದಾದರೆ ಅಂಗಡಿಯಲ್ಲಿ ಸಿಗುತ್ತಲ್ಲ ಕಬಾಬ್ ಪೌಡರ್ 10 ರುಪೀಸ್ ಪ್ಯಾಕೆಟ್, ಅದನ್ನು ಬಳಸಿ ಕೂಡ ನೀವು ಮಾಡ್ಕೋಬೋದು. ಈಗ ಕಲಸಿದ ನಂತರ ನಾನಿಲ್ಲಿ ಬೇಯಿಸಿರುವ ಹಲಸಿನಕಾಯಿಯನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ತುಂಬ ಚೆನ್ನಾಗಿ ಬೇಯಿಸ್ಕೊಂಡು ತಿನ್ನಬೇಕು. ನಂತರ ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲ ಎಲ್ಲ ಚೆನ್ನಾಗಿ ಹಿಡಿಬೇಕು. ನಾವು ಕಡಲೆ ಹಿಟ್ಟು ಹಾಕಿರೋದ್ರಿಂದ ಚೆನ್ನಾಗಿ ಹಿಡಿಯುತ್ತೆ. ಹಲಸಿನಕಾಯಿಗೆ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ನೀವು ಕೂಡ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಸೀಸನಲ್ ರೆಸಿಪಿ ಇದು. ಈ ಸೀಸನಲ್ಲಿ ಸಿಗುವಂತಹ ರೆಸಿಪಿಗಳನ್ನು ಟ್ರೈ ಮಾಡಿ ನೋಡಿ. ಇವಾಗ ನಾನು ಇದನ್ನು 1 ಅವರ್ ನೆನೆಸಿ ಇಟ್ಟಿದ್ದೆ. ನಂತರ ಇವಾಗ ಅರ್ಧ ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ಜಾಸ್ತಿ ಹುಳಿ ಆದರೆ ಚೆನ್ನಾಗಿರೋದಿಲ್ಲ, ಅರ್ಧ ಆದರೆ ಸಾಕು. 1 ಅವರ್ ಇಟ್ಟಾದ ನಂತರ ನಿಂಬೆಹಣ್ಣನ್ನು ಸೇರಿಸಿ ಚೆನ್ನಾಗಿ ಕಲಸಿ ನಾನಿಲ್ಲಿ ಎಣ್ಣೆಗೆ ಬಿಡ್ತಾ ಇದ್ದೀನಿ. ಎಣ್ಣೆ ಕೂಡ ಜಾಸ್ತಿ ಹೊಗೆ ಬರೋ ರೀತಿ ಕಾಸ್ಕೋಬಾರ್ದು. ನಾವು ಹಾಕಿದ ತಕ್ಷಣ ಸೀದೋಗ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೀವು ಎಣ್ಣೆಯನ್ನು ಕಾಸ್ಕೊಳ್ಳಿ. ಈಗ ಹಲಸಿನಕಾಯಿ ಅಷ್ಟೇ ಈಗ ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕು. ನಾನಿಲ್ಲಿ ಒಂದು ಮಿನಿಮಮ್ ಅಂದರೂ ಇದು ಬಣ್ಣ ಕೆಂಪಗಾಗೋವರೆಗೂ ಕೂಡ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ ಇವಾಗ ರೆಡಿ ಆಗ್ತಾಯಿದೆ. ನೀವು ಕೂಡ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಈ ವಿಧಾನದಲ್ಲಿ ಒಮ್ಮೆ ಮಾಡಿ ನೋಡಿ, ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ. ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಸ್ವಲ್ಪ ಸಾಫ್ಟ್ನೆಸ್ ಕೂಡ ಇರುತ್ತೆ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.